ಸಿಂಗಲ್ ಪೈಪಿಂಗ್ ಯಾವ ಥರ ಅಟ್ಯಾಚ್ ಮಾಡೋದಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ. ಇವತ್ತು ಬಂದುಬಿಟ್ಟು ಡಬಲ್ ಪೈಪಿಂಗ್ ಇಲ್ಲ ಟ್ರಿಪಲ್ ಪೈಪಿಂಗ್ ಬಂದರೆ ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ. ಪೈಪಿಂಗ್ ದಾರ ತಗೊಳ್ಳಿ, ಪ್ರೆಷರ್ ಫುಟ್ರ್ ಒಂದು ಸೈಡ್ ಪ್ರೆಷರ್ ಫುಟ್ರ್ ಹಾಕ್ಕೊಳ್ಬೇಕು. ಒಂದು ಲೇಯರ್ ತಗೊಂಡು ಎಷ್ಟು ಅಲವೆನ್ಸ್ ಬಿಟ್ಟಿರ್ತೀರೋ ಅಲ್ಲಿ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಟ್ರಿಮ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಬಂದುಬಿಟ್ಟು ಈ ಎಡ್ಜಿಗೆ ಬರಬೇಕು. ಸೊ ಒಂದು ಸೈಡ್ ಪ್ರೆಷರ್ ಫುಟ್ರ್ ಹಾಕಿದ್ರೆ ಇಲ್ಲಿಗಿಂತ ಆ ಕಡೆ ಬರಲ್ಲ. ಅದಾದಮೇಲೆ ನೆಕ್ಸ್ಟ್ ಪೈಪಿಂಗ್, ಎರಡನೇ ಪೈಪಿಂಗು ಹಿಂಗೆ ಇಟ್ಕೊಂಡು ತಿರ್ಗಾ ಇದನ್ನು ಎಡ್ಜ್ಗೆ ಫುಲ್ ಎಡ್ಜ್ಗೆ ಈ ಥರ ಫುಲ್ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಮೂರನೇ ಪೈಪಿಂಗ್ ತಗೊಂಡು ತಿರ್ಗಾ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಈ ಥರ ಮೇನ್ ಫ್ಯಾಬ್ರಿಕ್ ಇದು ಫಸ್ಟ್ ಲೈನಿಂಗಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಆಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಈ ಎಡ್ಜನ್ನೇ ಸ್ಟಿಚ್ ಮಾಡಬೇಕು. ಒನ್ ಸೈಡ್ ಪ್ರೆಷರ್ ಫುಟ್ರ್ ಹಾಕಿದ್ರಿಂದ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡೋಕ್ಕಾಗತ್ತೆ. ಇವಾಗ ಈ ಥರ ಟರ್ನ್ ಮಾಡಿದ್ರೆ ಆ ಮೂರು ಪೈಪಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಫೈನಲ್ ಆಗಿ ಸ್ಟಿಚ್ ಮಾಡಿದ್ಮೇಲೆ ನೋಡಿ ಮೂರು ಪೈಪಿಂಗ್ ಇದೆ, ಈವನ್ ಆಗಿದೆ. ಅದಕ್ಕೆ ನಾವು ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಮುಂದೆ ಹಿಂಗಿದೆ, ಹಿಂದೆನೂ ನೋಡಿ ಈ ಥರ ಬರುತ್ತೆ.